ಶ್ರೀಕೃಷ್ಣ ಜನ್ಮಾಷ್ಟಮಿ ಭಕ್ತಿಯ ಸಂಭ್ರಮದ ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಪವಿತ್ರ ಹಬ್ಬಗಳು ನಮ್ಮ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಅವುಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ಅತಿ ಪ್ರಮುಖವಾದ, ಶ್ರೇಷ್ಠ ಹಾಗೂ ಅತ್ಯಂತ ಪಾವನ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಶ್ರೀಕೃಷ್ಣ ಪರಮಾತ್ಮನ ಅವತಾರದ ದಿನವೆಂದು ಸ್ಮರಿಸಲಾಗುತ್ತದೆ. ಏಕಾದಶಿಯಷ್ಟೇ ಪಾವನವಾದ ದಿನವೆಂದರೆ ಜನ್ಮಾಷ್ಟಮಿ ಎಂದು ಪುರಾಣಗಳಲ್ಲಿ ಹೇಳಿದ್ದಾರೆ. ಪವಿತ್ರ ಗ್ರಂಥಗಳಲ್ಲಿ ಈ ಹಬ್ಬವನ್ನು ಆಚರಿಸುವುದರಿಂದ ವರ್ಷದಲ್ಲಿ 24 ಏಕಾದಶಿ ಆಚರಿಸಿದಷ್ಟು ಪುಣ್ಯ ದೊರೆಯುತ್ತದೆ ಎಂಬ ಉಲ್ಲೇಖವಿದೆ. ಶ್ರೀಕೃಷ್ಣನ ಅವತಾರದ ಹಿನ್ನೆಲೆ. ಶ್ರೀಕೃಷ್ಣ ಪರಮಾತ್ಮನು ಧರ್ಮ ಸ್ಥಾಪನೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಹಾಗೂ ಭಕ್ತರ ರಕ್ಷಣೆಗೆ ಅವತಾರ ಪಡೆದವನು. ಮಹಾಭಾರತ, ಭಾಗವತ ಹಾಗೂ ಅನೇಕ ಪುರಾಣಗಳಲ್ಲಿ ಕೃಷ್ಣನ ಬಾಲ್ಯ, ಯೌವನ ಹಾಗೂ ಮಹತ್ವದ ಘಟನೆಗಳ ವಿವರ ಲಭ್ಯವಿದೆ. ಅವನ ಜನನವು ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಹಾಗೂ ಚಂದ್ರೋದಯ ಯೋಗದಲ್ಲಿ ಸಂಭವಿಸಿತು ಎಂಬುದು ಧಾರ್ಮಿಕ ನಂಬಿಕೆ. ಆದ್ದರಿಂದ ಪ್ರತಿ ವರ್ಷ ಈ ವಿಶೇಷ ಸಂಯೋಗದಲ್ಲಿ ಭಕ್ತರು ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಹಬ್ಬದ ತಿಥಿ, ನಕ್ಷತ್ರ ಮತ್ತು ಚಂದ್ರೋದಯದ ಮಹತ್ವನ ತಿಳಿಯೋಣ. 2025ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ 16 ಶನಿವಾರದಂದು ಬಂದಿದೆ. ಪುರಾಣದ ಪ್ರಕಾರ ಜನ್ಮಾಷ್ಟಮಿಯನ್ನು ಸರಿಯಾದ ದಿನ, ಸಮಯದಲ್ಲಿ ಆಚರಿಸುವುದು ಅತ್ಯಂತ ಮುಖ್ಯ. ಭರಣಿ ನಕ್ಷತ್ರ ಆಗಸ್ಟ್ 16ರಂದು ರಾತ್ರಿ 8:22ರವರೆಗೆ ಇರುತ್ತದೆ. ಕೃತಿಕ ಮತ್ತು ರೋಹಿಣಿ ನಕ್ಷತ್ರ ಭರಣಿಯ ನಂತರ ಬರುತ್ತದೆ. ಶ್ರೀಕೃಷ್ಣನ ಜನನ ರೋಹಿಣಿ ನಕ್ಷತ್ರದಲ್ಲಿ ನಡೆದದ್ದು. ಚಂದ್ರೋದಯದ ಸಮಯ ಮಧ್ಯರಾತ್ರಿ 12 ಗಂಟೆಗೆ 16ರಿಂದ 17ನೇ ತಾರೀಕಿಗೆ ಸಾಗುವ ರಾತ್ರಿಯಾಗಿರುತ್ತದೆ. ಪಾರಣ ಸಮಯ ಆಗಸ್ಟ್ 17 ಬೆಳಗ್ಗೆ 6:15ಕ್ಕೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಮತ್ತು ಚಂದ್ರೋದಯದ ಈ ಮೂರು ಒಂದೇ ಸಮಯದಲ್ಲಿ ಸೇರುವಾಗಲೇ ಕೃಷ್ಣ ಜನ್ಮೋತ್ಸವವನ್ನು ಆಚರಿಸುವುದು ಶ್ರೇಷ್ಠ. ಉಪವಾಸ ಮತ್ತು ಪೂಜೆಗಾಗಿ ತಯಾರಿ. ಜನ್ಮಾಷ್ಟಮಿಯ ದಿನವನ್ನು ಉಪವಾಸದಿಂದ ಕಳೆಯುವುದು ಏಕಾದಶಿಯ ಉಪವಾಸದಂತೆ ಮಹತ್ವವಾಗಿದೆ. ಆಚರಣೆಯ ವಿಧಾನ. ಹಬ್ಬದ ಹಿಂದಿನ ರಾತ್ರಿ ಅಂದರೆ ಶುಕ್ರವಾರ ಅಲ್ಪಾಹಾರವನ್ನು ಸೇವಿಸಬೇಕು. ಶನಿವಾರ ಬೆಳಗ್ಗೆ ಶುದ್ಧ ಸ್ನಾನ ಮಾಡಬೇಕು. ಸ್ನಾನದ ವೇಳೆ ಶ್ರೀಕೃಷ್ಣನ ಸ್ಮರಣೆ ಮಾಡಿಕೊಳ್ಳಬೇಕು. ದೇವರ ಕೋಣೆಯಲ್ಲಿ ಕುಳಿತು ಈ ವ್ರತವನ್ನು ಕೃಷ್ಣನ ಪ್ರೀತಿ ಮತ್ತು ಅನುಗ್ರಹಕ್ಕಾಗಿ ಮಾಡುತ್ತಿರುವನೆಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಿತ್ಯದಂತೆ ದೇವರ ಪೂಜೆ ಮಾಡಿ ನಂತರ ಕೃಷ್ಣನ ಕಥೆಗಳು, ಭಜನೆಗಳು, ಮಂತ್ರಪಠಣ ಹಾಗೂ ಪೂಜಾ ತಯಾರಿಗಳನ್ನು ದಿನವಿಡೀ ಮಾಡಿಕೊಳ್ಳಬೇಕು. ಪೂಜೆಯ ಸಮಯ ಮತ್ತು ಪೂಜೆಯ ವಿಧಾನವನ್ನ ತಿಳಿಯೋಣ. ಚಂದ್ರೋದಯ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಸಲ್ಲಿಸಬೇಕು. ನಂತರ ಚಂದ್ರನಿಗೂ ಅರ್ಘ್ಯವನ್ನು ಸಲ್ಲಿಸಬೇಕು. ಈ ದ್ವಿಗುಣ ಅರ್ಘ್ಯದಿಂದ ಭೂಮಂಡಲವನ್ನೇ ದಾನ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಎಂಬ ಪುರಾಣೋಕ್ತಿ ಇದೆ. ಆದಷ್ಟು ಸಂಜೆ ಅಥವಾ ರಾತ್ರಿ ಪೂಜೆ ಮಾಡುವುದು ಉತ್ತಮ. 8:30ರ ಬಳಿಕ ರೋಹಿಣಿ ನಕ್ಷತ್ರದಲ್ಲಿ ಅಥವಾ ಮಧ್ಯರಾತ್ರಿ ಪೂಜೆಯನ್ನು ಮಾಡಬಹುದು. ಈ ದಿನ ಉತ್ತರ ದಿಕ್ಕಿನಲ್ಲಿ ವಿಶೇಷ ದೀಪಾರಾಧನೆ ಮಾಡುವುದನ್ನು ತಿಳಿಯೋಣ. ಜನ್ಮಾಷ್ಟಮಿ ಎಂದು ಒಂದು ವಿಶಿಷ್ಟ ದೀಪಾರಾಧನೆ ಮಾಡುವ ಸಂಪ್ರದಾಯವಿದೆ. ಇದು ಭಕ್ತಿಗೆ ಜೊತೆಗೆ ಗೃಹ ರಕ್ಷಣೆಗೆ ಸಹಕಾರಿಯಾಗುತ್ತದೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅರಿಶಿಣ ಬಣ್ಣದ ಬಟ್ಟೆಯನ್ನು ಹಾಸಬೇಕು. ಶ್ರೀ ಬಾಲಕೃಷ್ಣನ ಚಿತ್ರ ಅಥವಾ ವಿಷ್ಣುವಿನ ಚಿತ್ರವನ್ನು ಇಡಬಹುದು. ದೇವರ ಮುಂದೆ ಮಣ್ಣಿನ ದೀಪ, 6 ಬತ್ತಿ, ಹಸುವಿನ ತುಪ್ಪ ಬಳಸಿ ದೀಪಾರಾಧನೆಯನ್ನು ಮಾಡಬೇಕು. ದೀಪದ ಜ್ವಾಲೆ ಉತ್ತರ ದಿಕ್ಕಿನತ್ತ ಮುಖವನ್ನು ಮಾಡಿರಬೇಕು. ಮಧ್ಯರಾತ್ರಿ ದೀಪ ಬೆಳಗಿಸಿದರೆ ಅತ್ಯಂತ ಶ್ರೇಷ್ಠ. ಸಾಧ್ಯವಿಲ್ಲದಿದ್ದರೆ ದಿನದಲ್ಲೇ ಯಾವ ಸಮಯದಲ್ಲಾದರೂ ಬೆಳಗಿಸಬಹುದು. ಪೂಜೆಯಲ್ಲಿ ಅರ್ಪಿಸಬೇಕಾದ ವಸ್ತುಗಳು. ಶ್ರೀಕೃಷ್ಣನ ಪೂಜೆಯಲ್ಲಿ ತುಳಸಿ ಮಾಲೆ ಮತ್ತು ತುಳಸಿ ದಳಗಳು ಅತ್ಯಂತ ಮುಖ್ಯ. ಜೊತೆಗೆ ಕಮಲ ಪುಷ್ಪ, ಪಾರಿಜಾತ ಪುಷ್ಪ, ಬಿಲ್ವದ ಎಲೆ, ಗರಿಕೆ. ಈ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಸಹ ತಿಳಿಯೋಣ. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಅಥವಾ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ.
ಈ ದಿನ ನೈವೇದ್ಯ ಮಾಡುವುದರ ಮಹತ್ವ. ಶ್ರೀಕೃಷ್ಣನಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಿಹಿ ಪದಾರ್ಥಗಳು, ಕಲ್ಲು ಸಕ್ಕರೆ, ಪಾಯಸ, ಅವಲಕ್ಕಿ ಮುಂತಾದ ನೈವೇದ್ಯಗಳನ್ನು ಅರ್ಪಿಸುವುದು ಶ್ರೇಷ್ಠ. ಅವಲಕ್ಕಿಯ ಸಮರ್ಪಣೆ. ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಅವಲಕ್ಕಿಯನ್ನು ಅರ್ಪಿಸಬಹುದು. ಬೆಣ್ಣೆ ದಾನ. ಸಂತಾನ ಪ್ರಾಪ್ತಿಗಾಗಿ ಈ ದಿನ ಬೆಣ್ಣೆಯನ್ನು ದಾನ ಮಾಡಬಹುದು. ನವಿಲುಗರಿಯ ವಿಶೇಷ ಆಚರಣೆ. ಗೃಹಶಾಂತಿ ಮತ್ತು ವೈವಾಹಿಕ ಸಂತೋಷಕ್ಕಾಗಿ ನವಿಲುಗರಿ ಉಪಯೋಗಿಸುವ ಆಚರಣೆ ವಿಶಿಷ್ಟವಾಗಿದೆ. ಗಂಡ ಹೆಂಡತಿ ಸಮಸ್ಯೆಗಳಿದ್ದರೆ ಪೂಜೆಯ ನಂತರ ನವಿಲುಗರಿಯನ್ನು ಮಲಗುವ ಕೋಣೆಯಲ್ಲಿ ಇಡಬೇಕು. ಮನೆಯ ರಕ್ಷಣೆಗೆ 3 ನವಿಲುಗರಿಗಳನ್ನು ಮುಖ್ಯ ಬಾಗಿಲಿನ ಮೇಲೆ ಇಟ್ಟು ಕೆಳಗೆ ಅರಿಶಿಣದಿಂದ ಓಂ ದ್ವಾರಪಾಲಕಾಯ ನಮಃ ಎಂಬ ಬೀಜ ಮಂತ್ರವನ್ನು ಬರೆಯಬೇಕು. ಮಾಟ ಮಂತ್ರ. ದುಷ್ಟಶಕ್ತಿ ನಿವಾರಣೆಗೆ ಎಕ್ಕದ ಗಿಡದ ಬತ್ತಿಗಳನ್ನು ದೀಪದಲ್ಲಿ ಬೆಳಗಿಸುವುದು ಅತ್ಯಂತ ಪರಿಣಾಮಕಾರಿ. ಇದರಿಂದ ಶತ್ರುಕಾಟ ನಿವಾರಣೆಯಾಗುತ್ತದೆ, ದುಷ್ಟಶಕ್ತಿ ತೊಲಗುತ್ತದೆ, ಗೃಹದಲ್ಲಿ ಪಾವಿತ್ರತೆ ಸ್ಥಾಪನೆಯಾಗುತ್ತದೆ. ಜನ್ಮಾಷ್ಟಮಿ ಮಾಡದಿದ್ದರೆ ಏನಾಗುತ್ತದೆ ಅನ್ನೋದನ್ನ ತಿಳಿಯೋಣ. ಪುರಾಣಗಳ ಪ್ರಕಾರ ಕೃಷ್ಣನ ಪೂಜೆ ಮಾಡದ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಹಬ್ಬದ ದಿನವನ್ನು ನಿರ್ಲಕ್ಷಿಸುವುದರಿಂದ ಪಾಪ, ನರಕಯೋಗ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಎಲ್ಲರೂ ತಮ್ಮ ಶಕ್ತಿಗೆ ಅನುಸಾರ ಹಬ್ಬವನ್ನು ಆಚರಿಸಬೇಕು. ಸಾಧ್ಯವಾಗದಿದ್ದರೆ ದೇವಸ್ಥಾನಕ್ಕಾದರೂ ಹೋಗಿ ಬರಬೇಕು. ಇಲ್ಲವಾದರೆ ಶ್ರೀಕೃಷ್ಣನ ನಾಮಸ್ಮರಣೆಯನ್ನಾದರೂ ಮಾಡಬೇಕು. ಜನ್ಮಾಷ್ಟಮಿಯ ಉಪವಾಸವನ್ನು ಪಾರಣ ಸಮಯದಲ್ಲಿ ಮುಗಿಸಬೇಕು. ಬೆಳಗ್ಗೆ ಶ್ರೀಕೃಷ್ಣನಿಗೆ ಮತ್ತೊಮ್ಮೆ ಪೂಜೆ ಮಾಡಿ ಸ್ನೇಹಿತನಂತೆ ಮಾತನಾಡಿ ನಿಮ್ಮ ಮನದ ಆಶಯಗಳನ್ನು ಹೇಳಿಕೊಳ್ಳಬೇಕು. ಭಕ್ತಿ, ಶ್ರದ್ಧೆ, ಪ್ರೀತಿ ಇವುಗಳೊಂದಿಗೆ ಈ ಹಬ್ಬವನ್ನು ಆಚರಿಸಿದರೆ ಶ್ರೀಕೃಷ್ಣನ ಕೃಪೆಗೆ, ಮಹಾಲಕ್ಷ್ಮಿಯ ಪ್ರಸಾದ ಹಾಗೂ ಗೃಹದಲ್ಲಿ ಶಾಂತಿ, ಸಂತೋಷ, ಐಶ್ವರ್ಯ ಸದಾ ನೆಲೆಸುತ್ತದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.